ಇನ್ನು ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ನಾಯಕರು ಚರ್ಚೆಯನ್ನು ಮಾಡ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಖಾಲಿ ಇರುವ ಎಂಎಲ್ಸಿ ಸ್ಥಾನ ಭರ್ತಿ ಬಗ್ಗೆ ಸಮಾಲೋಚನೆ ಈ ಹಿಂದೆಯಿಂದನೂ ಕೂಡ ನಡೀತಾ ಇತ್ತು. ಈಗಾಗಲೇ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ನಾಯಕರು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಕೆಲ ಬದಲಾವಣೆ ಆಗುವ ಸಾಧ್ಯತೆಯೂ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಸಿಎಂ ಕೊಟ್ಟಿದ್ದಾರೆ, ಡಿಸಿಎಂ ಕೊಟ್ಟಿದ್ದಾರೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ. ಹಾಗಾಗಿ ಆ ಒಂದು ವಿಚಾರ ಬಗ್ಗೆ ಹೈಕಮಾಂಡ್ ಕೂಡ ಚರ್ಚೆ ಮಾಡ್ತಾ ಇದೆ. ಅಭ್ಯರ್ಥಿ ಆಯ್ಕೆ ಬಗ್ಗೆ ರಾಜ್ಯ ನಾಯಕರ ಒಂದು ಪಟ್ಟಿ ಆಲ್ರೆಡಿ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ನಿಂತಿದೆ. ಯಾಕಂದರೆ MLC ಸ್ಥಾನ ಇದು ಸಾಕಷ್ಟು ಪೈಪೋಟಿ ಇದ್ದಾರೆ. ಈಗ CM ಸ್ಥಾನಕ್ಕೆ ಎಷ್ಟು ಜನ ಪೈಪೋಟಿ ಇದ್ದಾರೆ, KPCC ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಜನ ಪೈಪೋಟಿ ಇದ್ದಾರಲ್ಲ, MLC ಸ್ಥಾನಕ್ಕೂ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಜನ ಪೈಪೋಟಿಯಲ್ಲಿ ನಿಂತಂತೆ ಕಾಣಿಸ್ತಾ ಇದೆ. ನಮಗಂತೂ CM ಆಗೋಕ್ಕಾಗಲ್ಲ, ನಮಗಂತೂ MLA ಆಗೋಕ್ಕಾಗಲ್ಲ, ಅಟ್ಲೀಸ್ಟ್ MLCನಾದರೂ ಕೊಡಿ, ನಮಗೆ MLC ಆಗಾದರೂ ನಾವು ಈ ಸರ್ಕಾರದಲ್ಲಿ ಸೇವೆ ಮಾಡ್ತೀವಿ ಅಂತ ಸಾಕಷ್ಟು ಜನ ಈಗ ದುಂಬಾಲು ಬೀಳ್ತಾ ಇದ್ದಾರೆ. ಪ್ರತಿಯೊಂದು ಸ್ಥಾನಮಾನಕ್ಕೂ ಕೂಡ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯದ ವಾತಾವರಣ ನೋಡ್ತಾ ಇದ್ರೆ. ಯಾಕಂದರೆ CM ಸ್ಥಾನಕ್ಕೆ ಅನೇಕ ಜನ ಈಗ ಕಣ್ಣಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಆಗಾಗ ಹೊಸ ಹೊಸ ಬಾಂಬ್ ಹಾಕ್ತಾ ಇರ್ತಾರೆ. ಇನ್ನೊಂದು ಕಡೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಆದರೆ 2028ಕ್ಕೆ ನಾನು ತಯಾರಿ ಮಾಡ್ಕೋತೀನಿ ಅಂತ MB ಪಾಟೀಲು, ಶಿವಾನಂದ ಪಾಟೀಲು, RV ದೇಶಪಾಂಡೆ, ಹೀಗೆ ಸಾಕಷ್ಟು ಸಾಲು ಜನ ಕಾಂಗ್ರೆಸ್ ಪಕ್ಷದಲ್ಲಿ CM ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಮತ್ತು DK ಶಿವಕುಮಾರ್ ಅಂತೂ ಆಬ್ವಿಯಸ್ಲಿ ಪಕ್ಷ ರಚನೆ ಆದಲ್ಲಿಂದ 2 ವರ್ಷದಿಂದನೂ ಕೂಡ ತಮ್ಮ ಅಭಿಪ್ರಾಯವನ್ನು ಅವರು ಬಹಿರಂಗವಾಗಿ ಹೇಳದೇ ಇದ್ದರೂ ಕೂಡ ಅವರ ಮನಸ್ಥಿತಿ ಜನತೆಗೆ ಅರ್ಥ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅವರು ಆಗಬೇಕು ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತ ಇದೆ. ಇನ್ನು CP ಯೋಗೇಶ್ವರ್, UB ವೆಂಕಟೇಶ್ ಮತ್ತು ತಿಪ್ಪೇಸ್ವಾಮಿ, ಪ್ರಕಾಶ್ ರಾಥೋಡ್ ಅವರಿಂದ ಈಗ ತೆರವಾಗಿರುವಂತಹ ಸ್ಥಾನಗಳು. ಇನ್ನು MLC ರೇಸ್ನಲ್ಲಿ ಹಲವು ಆಕಾಂಕ್ಷಿಗಳಿದ್ದಾರೆ, ಸಾಕಷ್ಟು ಜನ ಈಗ ಆಕಾಂಕ್ಷಿಗಳಿದ್ದಾರೆ. ಆರತಿ ಕೃಷ್ಣ, ನಟರಾಜ್ ಗೌಡ ಹಾಗೂ ರಮೇಶ್ ಬಾಬು, ಸುಮಾರು ಜನ ಈಗ ದಿನೇಶ್ ಆಮೀನ್ ಪ್ರಮುಖವಾಗಿ MLC ರೇಸ್ನಲ್ಲಿ ಇರುವಂತಹ ಕಾಂಗ್ರೆಸ್ನ ನಾಯಕರುಗಳು. CP ಯೋಗೇಶ್ವರ್ ಚನ್ನಪಟ್ಟಣದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಈಗ ಅವರು ಶಾಸಕರಾಗಿದ್ದಾರೆ. ಹಾಗಾಗಿ MLC ಸ್ಥಾನ ತೆರವಾಗಿರುವಂಥದ್ದು. ಅದೇ ಥರ ಸಾಕಷ್ಟು ಜನ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸ್ಥಾನವನ್ನು ಬಿಟ್ಕೊಡ್ಲೇಬೇಕಾಗಿದೆ. ಈಗ ಆಕಾಂಕ್ಷಿಗಳು ಡಜನ್ಗಟ್ಟಲೆ ಇದ್ದಾರೆ. ಆರತಿ ಕೃಷ್ಣ, ನಟರಾಜ್ ಗೌಡ, ರಮೇಶ್, ದಿನೇಶ್ ಆಮೀನ್, ಹೀಗೆ ಪ್ರಮುಖವಾಗಿ MLC ರೇಸ್ನಲ್ಲಿ ಇರುವಂತಹ ಲಿಸ್ಟ್ ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಅದರಲ್ಲಿ UB ವೆಂಕಟೇಶ್ ಇದ್ದಾರೆ, ತಿಪ್ಪೇಸ್ವಾಮಿ ಇದ್ದಾರೆ, CP ಯೋಗೇಶ್ವರ್ ಇದ್ದಾರೆ, ಪ್ರಕಾಶ್ ರಾಥೋಡ್ ಅವರು ಕೂಡ ಒಂದು ಕಡೆ ಈಗ ತೆರವಾಗಿರುವಂತಹ ಕ್ಷೇತ್ರ. ಹಾಗಾಗಿ ಸಾಕಷ್ಟು ಆಕಾಂಕ್ಷಿಗಳು ಡಜನ್ಗಟ್ಟಲೆ ಇದ್ದಾರೆ. ಪ್ರತಿಯೊಂದು ಸ್ಥಾನಕ್ಕೂ ಕೂಡ, ಪ್ರತಿಯೊಂದು ಸ್ಥಾನಮಾನಕ್ಕೂ ಕೂಡ ಸಾಕಷ್ಟು ಜನ ಇವಾಗ ನಮಗೊಂದು ಅವಕಾಶ ಕೊಡಿ ಅಂತ ಈಗ ಹೈಕಮಾಂಡ್ಗೆ ನೇರವಾಗಿ ಭೇಟಿ ಆಗ್ತಾ ಇದ್ದಾರೆ. ಹೈಕಮಾಂಡ್ನೇ ನೇರವಾಗಿ ಪ್ರಶ್ನೆ ಮಾಡುವಂತಹ ಮನಸ್ಥಿತಿಗೆ ಈಗ ಇಲ್ಲಿಯ ಅಭ್ಯರ್ಥಿಗಳು ಬಂದು ನಿಂತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ನೋಡಿ, ಮುಖ್ಯವಾಗಿ ರೇಸ್ನಲ್ಲಿರೋರನ್ನ ಕೂಡ ಗಮನಿಸ್ತಾ ಇದ್ದೀರಾ. ಯಾರಿಗೆ ಅವಕಾಶ ಸಿಗ್ಬೋದು ಅಂತ. ಯಾಕಂದರೆ CM ಸಿದ್ದರಾಮಯ್ಯನವರ ಒಂದು ಬೆಂಬಲಿಗರು ಅಥವಾ ಅವರ ಒಂದು ಆಪ್ತ ವಲಯದಲ್ಲಿ ಯಾರಿಗೆ ಕೊಡಬೇಕು ಅಂತ ಒಂದು ಚಿಂತನೆಯನ್ನು ನಡೆಸಿ ಒಂದು ಲಿಸ್ಟ್ ರೆಡಿ ಮಾಡಿ ಹೈಕಮಾಂಡಿಗೆ ಕಳಿಸಿದ್ದಾರೆ ಆಲ್ರೆಡಿ. ಇನ್ನು DCM DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಯಾರಿಗೆ ಕೊಡಬೇಕು ಅದನ್ನೂ ಒಂದು ಲಿಸ್ಟ್ ಮಾಡಿ ಹೈಕಮಾಂಡಿಗೆ ಕಳಿಸಿದ್ದಾರೆ. ಸಿದ್ದರಾಮಯ್ಯನವರ ಲಿಸ್ಟು, DCM DK ಶಿವಕುಮಾರ್ ಅವರ ಲಿಸ್ಟು, ಈ ಎರಡೂ ಲಿಸ್ಟನ್ನು ಕೂಡ ಈಗ ಹೈಕಮಾಂಡ್ ಗಮನಿಸಿದೆ. ಅದ್ರ ಜೊತೆಗೆ ಹೈಕಮಾಂಡ್ದು ಒಂದು ಲಿಸ್ಟ್ ಇರುತ್ತೆ. ಬರೀ ಇವರಿಬ್ಬರದೇ ಲಿಸ್ಟ್ ನೋಡಿಕೊಂಡು ಆಯ್ಕೆ ಮಾಡಲ್ಲ. ಹೈಕಮಾಂಡು ಕೂಡ ಒಂದು ಲಿಸ್ಟನ್ನು ಇಟ್ಕೊಂಡಿರ್ತದೆ. ಯಾಕಂದರೆ ಹೈಕಮಾಂಡಲ್ಲಿಂದ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಇವರಿಗೆ ಕೊಡ್ಬೋದಾ MLC ಸ್ಥಾನ, ಇವರಿಗೆ ಕೊಟ್ಟರೆ ಪಕ್ಷಕ್ಕೆ ಏನು ಲಾಭ ಆಗ್ತದೆ, ಅಥವಾ ಇವರಿಂದ ಏನಾದರೂ ರಿಮಾರ್ಕ್ ಏನಾದರೂ ಆಗ್ಬೋದಾ, ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆಗ್ಬೋದಾ, ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸುವಲ್ಲಿ ಇವರು ಸಾಮರ್ಥ್ಯ ಇದ್ದಾರಾ, ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಚಿಂತನೆಯನ್ನು ನಡೆಸ್ತದೆ ಹೈಕಮಾಂಡ್. ಯಾವುದೇ ಪಕ್ಷದಲ್ಲಾದರೂ ಕೂಡ ಹೌದು, ಯಾವುದೇ ಒಂದು ಸ್ಥಾನಮಾನ ಕೊಡಬೇಕಂದ್ರೆ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನು ಅನಿವಾಸಿ ಭಾರತೀಯ ಕೋಶದ ಉಪಾಧ್ಯಕ್ಷೆ ಆರತಿ ಕೃಷ್ಣ ತನ್ನನ್ನು ಆಯ್ಕೆ ಮಾಡುವಂತೆ ರಾಹುಲ್ ಗಾಂಧಿ ಮೂಲಕ ಈಗ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಹಲವು ಸೇವೆಯನ್ನು ಕೂಡ ಮಾಡಿರುವಂತಹ ಅನುಭವ ಆರತಿ ಕೃಷ್ಣಗಿದೆ. ಹಾಗಾಗಿ ಸಾಕಷ್ಟು ಆಕಾಂಕ್ಷಿಗಳೇನೋ ಇದ್ದಾರೆ. ಯಾರನ್ನ ಆಯ್ಕೆ ಮಾಡುತ್ತೆ ಹೈಕಮಾಂಡ್ ಅನ್ನೋದು ಕೂಡ ಇಲ್ಲಿ ಫೈನಲಿ ಹೈಕಮಾಂಡೇ ನಿರ್ಧಾರ ಮಾಡುವಂಥದ್ದು. ಈಗೇನೋ ಪಟ್ಟಿಯೇನೋ ಹೋಗಿ ತಲುಪಿದೆ. ಪಟ್ಟಿ ಹೋಗಿ ತಲುಪಿದ ತಕ್ಷಣ ಅದು ಇಂಥವ್ರನ್ನೇ ಮಾಡಬೇಕು ಅಂತ ಏನಿಲ್ಲ. ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಬಿಡಬೇಕು ಎಲ್ಲವನ್ನೂ ಕೂಡ ಯೋಚನೆ ಮಾಡುತ್ತೆ. ಈಗಾಗಲೇ ಹೇಳಿದಾಗೆ ಪಕ್ಷಕ್ಕೆ ಅವರಿಂದ ಏನು ಲಾಭ ಆಗುತ್ತೆ, ಮತ್ತಷ್ಟು ಪಕ್ಷವನ್ನು ಗಟ್ಟಿಗೊಳಿಸುವಲ್ಲಿ, ಪಕ್ಷವನ್ನು ಸಂಘಟನಾತ್ಮಕವಾಗಿ
ಮೇಲಕ್ಕೆ ಎತ್ತುವಂತಹ ಕೆಪಾಸಿಟಿ ಇವರಿಗಿದೆಯಾ, ಎಲ್ಲವನ್ನೂ ಕೂಡ ಹೈಕಮಾಂಡೇ ನಿರ್ಧಾರ ಮಾಡುವಂಥದ್ದು. ಈಗ ಎಷ್ಟೇ ಇಲ್ಲಿ ರಾಜಕೀಯ ವಲಯದಲ್ಲಿ ಕಚ್ಚಾಟಗಳು ನಡಿಬೋದು, ಪೈಪೋಟಿಗಳು ನಡಿಬೋದು, ನಾ ಮುಂದು ತಾ ಮುಂದು ಅಂತ ರೇಸಿಗೆ ಬೀಳ್ಬೋದು. ಆದರೆ ಎಲ್ಲವನ್ನೂ ಕೂಡ ಹೈಕಮಾಂಡೇ ನಿರ್ಧಾರ ಮಾಡೋದ್ರಿಂದ ಯಾರಿಗೆ ಅವಕಾಶ ಕೊಡ್ಬೋದು ಅನ್ನುವಂಥದ್ದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ ಏನಿದೆ. ಯಾಕಂದರೆ MLC ರೇಸ್ನಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನೀವೀಗ 1 by 1 ಈಗ ನೋಡ್ತಾ ಇದ್ರಿ, ಅಲ್ಲಿ ನಟರಾಜ್ ಗೌಡ ಇರ್ಬೋದು, ಆರತಿ ಕೃಷ್ಣ ಇರ್ಬೋದು, ಹೀಗೆ ಸಾಕಷ್ಟು ಜನ ಈಗ ಆಕಾಂಕ್ಷಿಗಳು. ದಿನೇಶ್ ಅಮೀನ್, ನಮಗೊಂದು ಅವಕಾಶ ಕೊಡಿ, ಈಗ ನಾವು ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀವಿ, ಪಕ್ಷಕ್ಕೋಸ್ಕರ ನಾವು ಕೂಡ ಸೇವೆ ಮಾಡಬೇಕು, MLC ಆಗಬೇಕು, ನಮಗೊಂದು ಸ್ಥಾನಮಾನ ಕೊಡಿ ಅಂತ ಈ ಥರ ಸಾಕಷ್ಟು ಜನ ಡಿಮ್ಯಾಂಡ್ ಮಾಡಿದ್ದಾರೆ. ಅದರಲ್ಲೇನು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಹಾಗಂತ ಇರ್ಬಿಟ್ಟು ಈಗ ಒಂದು 20 ಜನ ಆಕಾಂಕ್ಷಿಗಳಿದ್ದರೆ 20 ಜನಿಗೂ ಕೊಡೋಕ್ಕಾಗಲ್ಲ. ಖಾಲಿ ಉಳಿದಿರೋದು ಕೇವಲ 4 MLC ಸ್ಥಾನ. ಮತ್ತು ಇಲ್ಲಿ ಕೆಲವೊಂದಿಷ್ಟು ಅಸಮಾಧಾನಗಳನ್ನು ವ್ಯಕ್ತಪಡಿಸಿದಾಗ ಅವ್ರನ್ನ ಸಮಾಧಾನ ಮಾಡೋದು ಭಾಳ ಮುಖ್ಯ. ಇಲ್ಲಿ ದೆಹಲಿಯಲ್ಲಿ ಇವತ್ತು DCM DK ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಮಹತ್ವದ ಸುದ್ದಿಗೋಷ್ಠಿಯನ್ನು DCM DK ಶಿವಕುಮಾರ್ ದೆಹಲಿಯಲ್ಲಿ ಕರೆದಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಬೆಳಿಗ್ಗೆ 11 ಗಂಟೆಗೆ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಇದೆ. ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ರಾಜಕೀಯದ ಒಂದು ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಮಹತ್ವದ ಸುದ್ದಿಯನ್ನು ಕರೆದಿದ್ದಾರೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನು ವಿಚಾರಗಳ ಬಗ್ಗೆ ಚರ್ಚೆ ಆಗ್ಬೋದು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ದೆಹಲಿಯಲ್ಲಿ ಇವತ್ತೇನೀಗ DCM DK ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರಲ್ಲ, ಈಗ ಆಲ್ರೆಡಿ ಈಗ ರಾಷ್ಟ್ರೀಯ ನಾಯಕರನ್ನೆಲ್ಲ ಭೇಟಿಯಾಗಿದ್ದಾರೆ. ಮತ್ತು ರಾಜ್ಯಕ್ಕೆ ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ, ಮೇಕೆದಾಟು ಯೋಜನೆ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು, ಮತ್ತು ಬೇರೆ ಬೇರೆ ಕರ್ನಾಟಕಕ್ಕೆ ಏನೇನೆಲ್ಲ ಯೋಜನೆಗಳಿದಾವಲ್ಲ, ಹಾಗಾಗಿ ಆ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಿದ್ದಾರೆ. ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ DCM DK ಶಿವಕುಮಾರ್ ದೆಹಲಿಯಲ್ಲಿ. ಅದ್ರ ಜೊತೆಗೆ ಇವತ್ತು 11 ಗಂಟೆಗೆ ಒಂದು ಸುದ್ದಿಗೋಷ್ಠಿ ಇದೆ. ಒಂದು ಕಡೆ 11 ಗಂಟೆಗೆ ದೆಹಲಿಗೆ CM ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಬೆಂಗಳೂರಿನಿಂದ. ಅದೇ ಹೊತ್ತಲ್ಲಿ ದೆಹಲಿಯಲ್ಲಿ 11 ಗಂಟೆಗೆ DCM DK ಸಭೆಯನ್ನು ಮಾಡ್ತಾರೆ.